ಸಂಪ್ರದಾಯ ಉಡುಪು ತೊಟ್ಟು ಜಾನಪದ ಉತ್ಸವ 2022 ಧಾರವಾಡ ನಗರದ ಕೆಪಿಇಎಸ್ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸಂಪ್ರದಾಯ ಉಡುಪು ತೊಟ್ಟು ಜಾನಪದ ಉತ್ಸವ ಆಚರಿಸಿದರು. ಅವರು ನಮ್ಮ ಪೂರ್ವಜರ ಸಾಂಸ್ಕೃತಿಕ ಕಲೆ ಬೆಳೆಸಿ ಉಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜಾನಪದ ಆಚಾರ ವಿಚಾರಗಳನ್ನು ಕಲಿತುಕೊಳ್ಳಬೇಕಾಗಿದೆ ಎಂದು ಅಜಯ್ ಶೆಲ್ವಡಿ ಅವರು ಹೇಳಿದರು. ಅವರು ಕನಕದಾಸರ ಮತ್ತು ಒನಕೆ ಓಬವ್ವನ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜೋಡಳ್ಳಿ ಸಂಗಮೇಶ್ವರ ಶಾಲೆಯ ಸಹ ಶಿಕ್ಷಕರಾದ ನಾಗರಾಜ್ ಅಡೋನ್ಗೆ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಕಿರಣ್ ಮುಂಡ್ರೆ, ನಂದಾ ಮತ್ತು ನೂರಾರು ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಪುಗಳನ್ನು ತೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇಶ ಸಂಸ್ಕೃತಿಮಯವಾದಂಥ ದೇಶ. ಈ ದೇಶದಲ್ಲಿ ಹಬ್ಬಗಳು ಆಚರಣೆ ಆಗೋದು ಬಹಳ ಸುಂದರ. ಅದಕ್ಕಾಗಿ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಬಹಳ ವಿಜೃಂಭಣೆಯಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಚರಣೆ ಮಾಡಕತ್ತಿದ್ದಾರೆ. ಈ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥದ್ದು ಆದ್ಯ ಕರ್ತವ್ಯ ನಮ್ಮದು. ಅದಕ್ಕಾಗಿ ಆ ದೇಶ ಒಳಗೆ ನಾವು ಪ್ರತಿ ವರ್ಷ ಕಾಲೇಜಿನೊಳಗೆ ಈ ಸಾಂಸ್ಕೃತಿಕ ಉತ್ಸವ ಅಥವಾ ಜಾನಪದ ಉತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ತಮ್ಮ ಸಾಂಪ್ರದಾಯಿಕವಾದಂಥ ಉಡುಗೆಗಳನ್ನು ತೊಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರು ತಾವೇ ಒಂದು ತಯಾರಿಸಿದಂಥ ಅಡುಗೆಯನ್ನು ಹಾಗೆ ತಾವೇ ಒಂದು ಶೃಂಗರಿಸಿಕೊಂಡು ಒಂದು ಉಡುಗೆಯನ್ನು ತೊಡ್ಕೊಂಡು ಬಂದಿರ್ತಾರೆ. ಈ ಒಂದು ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ ನಾವು ಇಂಥ ಕಾರ್ಯಕ್ರಮಗಳು ಭಾಳ ಅಮೂಲ್ಯವಾಗ್ಯವು. ಅದಕ್ಕಾಗಿ ಇದು ಹಿಂದಿನಿಂದ ನಮ್ಮ ಸಂಸ್ಕೃತಿಗೆ ಬಹಳ ಒಂದು ಸ್ಥಾನವಿದೆ. ಆ ಸ್ಥಾನವನ್ನು ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಉಳಿಸ್ಕೊಂಡು ಬಂದಿದ್ದಾರೆ ಅಂತೇಳಿ ನಾವು ಈ ಮೂಲಕ ತಿಳಿಸ್ತೀವಿ. ಸರ್, ತಮ್ಮ ಹೆಸರು? ಅಜಯ್ ಕುಮಾರ್ ಶೆಲ್ವಡಿ, ಪ್ರಾಚಾರ್ಯರು. ಕಾಲದಿಂದಲೂ ನಮ್ಮ ಹಿಂದಿನ ಸಂಸ್ಕೃತಿಯನ್ನು ನಾವು ಉಳಿಸಿಕೊಂಡು ಬರುತ್ತೇವೆ. ಹೀಗಾಗಿ ನಮ್ಮ ಈಗಿನ ದಿನಗಳಲ್ಲಿ ನೋಡುವುದಂದರೆ ಜೀನ್ಸ್ ಪ್ಯಾಂಟು, ಜೀನ್ಸ್ ಅಂಗಿ ಟ್ರೆಡಿಷ್ನಲ್ ಅನ್ನೋದು ಹೋಗ್ಬಿಟ್ಟೈತಿ. ಸಾಂಪ್ರದಾಯಿಕ ಉಡುಗೆ ಮೊದಲೆಲ್ಲ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ತಿಂದ ನೂರಾರು ವರ್ಷ ಸುಖವಾಗಿ ಬಾಳ್ತಿದ್ರು. ಈಗೆಲ್ಲ ಪಿಜ್ಜಾ, ಬರ್ಗರ್ ಬಂದ ಏನು ಭಾಳ 50 ವರ್ಷ ಸತೆ ಬಾಳಂಗಿಲ್ಲ. ಹೀಗಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನಾನು. ತಮ್ಮ ಹೆಸರು? ಪಲ್ಲವಿ ಕಲ್ಲಪ್ಪ ಗೋಸ್ಕರ. ರಾಜಶ್ರೀ ಪೂಜಾರ್. ನಮ್ಮ ಕಾಲೇಜಿನಲ್ಲಿ ಇಂದು ನಾವು ಜನಪದ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಇದು ಯಾವ ಕಾಲೇಜಲ್ಲಿ ಆಚರಣೆ ಮಾಡೋಂಗಿಲ್ಲ. ಆ ಡೇ ಈ ಡೇ ಅಂತ ಆಚರಣೆ ಮಾಡ್ತೇವೆ. ಆದರೆ ನಮ್ಮ ಕಾಲೇಜಲ್ಲಿ ಇದೊಂದು ವರ್ಷ ಪಾರಂಪರಿಕವಾಗಿ ಬಂದೈತಿ. ಜನಪದ ಉತ್ಸವವನ್ನು ನಾವು ಅನಾದಿ ಕಾಲದಿಂದ ವರ್ಷದಿಂದಲೂ ಮಾಡ್ತಿದ್ದೀವಿ. ಇವಾಗ ಇದು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಎಲ್ಲ ಮರ್ತು ಬಿಟ್ಟಾರೆ ಎಲ್ಲರೂ. ಅದು ಇದು ಆ ಡ್ರೆಸ್ಸು ಇದು ಅದೆಲ್ಲ ಮಾಡಿ ಹಾಳು ಮುಳು ತಿಂದು ಜಾಸ್ತಿ ವರ್ಷ ಬದುಕುವಂಥ ಸಾಧ್ಯತೆ ಕಾಣತಿಲ್ಲ. ನಾವು ಸಂಸ್ಕೃತಿಯನ್ನು ಬೆಳೆಸಬೇಕು, ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ನನ್ನ. ಈ ಡ್ರೆಸ್ ಹಾಕೊಂಡು ಬಂದಿರಲ್ಲ, ತಮಗೇನು ಅನ್ನಿಸ್ತದೆ? ಈ ಡ್ರೆಸ್ಸು ಎಲ್ಲರಿಗೂ ಅಂದರೆ ಇದೊಂಥರ ಖುಷಿ ಕೊಡುವಂಥ ಡ್ರೆಸ್ಸು. ಇವಾಗ ಇದನ್ನು ಹಾಕೊಳ್ಳೋಕೆ ಎಲ್ಲ ಯಾರು ಇಷ್ಟಪಡೋಂಗಿಲ್ಲ. ಆದರೆ ನಮ್ಮ ಕಾಲೇಜಿನಿಂದ ನಾವು ಹಾಕೊಳ್ಳೋಕೆ ಇಷ್ಟಪಡ್ತೀವಿ. ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಎಲ್ಲವನ್ನು ಇದರಿಂದ ನಾವು ನೋಡ್ತೀವಿ. ನಮ್ಮ ಮೊದಲಿಂದ ಸಂಸ್ಕೃತಿ ಅದನ್ನು ಹಾಳು ಮಾಡೋಕ್ಕಾಗ್ಬಿಟ್ಟೇವೆ. ಅದನ್ನು ಹಾಳು ಮಾಡಬಾರ್ದು. ನಮ್ಮ ಸಂಸ್ಕೃತಿ ನಮ್ಗೆ ಹೆಮ್ಮೆ ಆಗಿರಬೇಕು. ಆ ಸಂಸ್ಕೃತಿಯನ್ನು ಹಾಳು ಮಾಡಿದ್ರೆ ಅದು ನಮಗೂ ಒಳ್ಳೇದಲ್ಲ, ನಮ್ಮ ದೇಶಕ್ಕೂ ಒಳ್ಳೇದಲ್ಲ. ನಾವು ದೇಶ ಬೆಳೆಸ್ಬೇಕಾದ್ರೆ ಸಂಸ್ಕೃತಿ ಇರಬೇಕು. ಸಂಸ್ಕೃತಿ ಇರಬೇಕಾದ್ರೆ ಸಂಸ್ಕೃತಿ ಇರ್ತದೆ, ದೇಶ ಬೆಳೆದ. ನಮ್ಮ ಸಂಸ್ಕೃತಿ ನಮ್ಗೆ ಹೆಮ್ಮೆ ಆಗಿರ್ಬೇಕು. ಇದು ಉಡುಪು ಸೀರೆ ಉಡೋದು ಇವು ಸೀರೆ ಉಡೋದು ನಮ್ಮ ಅನಾದಿ ಕಾಲದಿಂದ ಬಂದಿದ್ದು. ಸೀರೆ ಉಡೋದು ನಮ್ದೊಂದು ಹಿಂದಿನ ಕಾಲದ ಸಂಸ್ಕೃತಿ. ಆ ಸಂಸ್ಕೃತಿ ನಾವು ಮುಂದೆ ಹೊಡ್ಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನಾವು ಯಾವತ್ತೂ ಮರಿಬಾರ್ದು. ಅದರಂತೆ ನಮ್ಮ ಪ್ರತಿ ವರ್ಷ KPS PU ಕಾಲೇಜ್ ಧಾರವಾಡದಲ್ಲಿ ಪ್ರತಿ ವರ್ಷ ನಾವು ಸಾಂಪ್ರದಾಯಿಕ ಉಡುಗೆ ಅಂತ ಉಡುಗೆಯನ್ನು ತೊಡ್ಕೊಂಡು ಬರ್ತೀವಿ. ಉತ್ಸವ ಮಾಡಲಾಗ್ತದೆ. ಯಾಕಂದರೆ ಈಗೆಲ್ಲ ಜೀನ್ಸ್ ಇವೆಲ್ಲ ಬಂದು ಕಾಲೇಜ್ ಒಳಗೆ ಸಂಸ್ಕೃತಿ ಅನ್ನೋದು ಹೋಗ್ಬಿಟ್ಟೈತಿ. ಹಿಂದಿನ ಕಾಲದಾಗ ಚಿತ್ತೂರನ್ ಚೆನ್ನಮ್ಮ ಇದೆಲ್ಲ ಒಂದು ಗತ್ತಿನ ಇರ್ತೈತಿ. ಹಿಂಗೆಲ್ಲ ಉಟ್ಕೊಂಡು ಅದು ಸಂಸ್ಕೃತಿ ವಾಪಸ್ ತೊಗೊಂಬರೋದಕ್ಕೋಸ್ಕರ ನಮ್ಮ ಸರ್ ಇಂಥದ್ದೆಲ್ಲ ಮಾಡ್ತಾರೆ. ತಮ್ಮ ಹೆಸರು? ಪದವಿ ಪೂರ್ವ ಮಹಾವಿದ್ಯಾಲಯದ ಧಾರವಾಡ. ಈ ಕಾಲೇಜಿನಲ್ಲಿ ಭಾರತದಲ್ಲಿ ಜೀವಿಗಳಲ್ಲಿ ವೈವಿಧ್ಯತೆಯನ್ನು ಏಕತೆಯಲ್ಲಿ ಕಾಣುವುದರಿಂದ ಭಾರತದಲ್ಲಿ ಹಲವಾರು ಸಂಸ್ಕೃತಿಗಳನ್ನು ಬೆಳೆಸುವುದರಿಂದ ಹಳ್ಳಿಗಳ ಸಂಸ್ಕೃತಿಯನ್ನು ಭಾರತದಲ್ಲಿ ಎಲ್ಲಿಯೂ ಕಾಣುತ್ತಿಲ್ಲ. ಅದರಿಂದ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ಬೇಕನ್ನೋದು ನನ್ನ ಆಶೆ ಇದೆ. ನಮ್ಮ ಕಾಲೇಜಿನೊಳಗೆ ಬೇರೆ ಕಾಲೇಜಿನಲ್ಲಿ ಇಂಥ ಜನಪದ ಉತ್ಸವ ಇಂಥದ್ದೆಲ್ಲಿ ಮಾಡೋಂಗಿಲ್ಲ. ನಮ್ಮ ಕಾಲೇಜಿನ ನಾವು ಅಡ್ಮಿಷನ್ ಮಾಡಿದ್ದಕ್ಕೆ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ನೀವು ಜೀನ್ಸ್ ಪ್ಯಾಂಟು, ಟಿ ಶರ್ಟು ಇದನ್ನು ಹಾಕ್ತಾರಲ್ಲ, ಈ ಸಂಸ್ಕೃತಿ ಬಗ್ಗೆ ತಾವೇನಂತೀರಿ? ಈಗ ಭಾರತೀಯ ಸಂಸ್ಕೃತಿ ಅಂದರೆ ಬೇರೆ ದೇಶದಲ್ಲಿ ಎಲ್ಲ ಭಾರತೀಯ ಈ ಥರದ ಲಪಾಟಿ ಇವೆಲ್ಲ ಉಟ್ಕೊಂಡಿಲ್ಲ. ಜೀನ್ಸ್ ಪ್ಯಾಂಟ್ ಇಂಥವೆಲ್ಲ ಉಟ್ಕೊತಾರಲ್ಲ. ಆ ಕಾರಣದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಹಳೆಯ ಪ್ರಾಚೀನ ಕಾಲದಿಂದಲೂ ಲಪಾಟಿಯನ್ನು
ಎತ್ತಿಕೊಂಡು ಬರುತ್ತಿದ್ದಾರೆ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಾನು ನಿಂತುಕೊಳ್ಳುತ್ತೇನೆ. ನಮ್ಮ ಹೆಸರು ಸಂತೋಷ್ ಗೌಡ. ನಮ್ಮ ಸಂಸ್ಕೃತಿ ಅತ್ಯುನ್ನತವಾಗಿದ್ದು ಇದು ಪ್ರಪಂಚದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದೆ. ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದ್ದು, ನಾವು ಈಗಿನ ಪ್ರಜೆಗಳಾಗಿರುವ ನಾವು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕಾಗಿದ್ದು ನಮ್ಮ ಕರ್ತವ್ಯವಾಗಿದೆ. ಈಗಿನ ಕಾಲದಲ್ಲಿ ಪಾಶ್ಚಿಮಾತ್ಯ ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ಳುತ್ತಿರುವ ನಮ್ಮ ಯುವಕರು ಅವರಿಗೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯದ ಬಗ್ಗೆ ತಿಳಿಸಲು ಸಲುವಾಗಿ ನಾವು ಜಾನಪದ ಉತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಜಾನಪದ ಉತ್ಸವದಿಂದ ಅವರಿಗೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯದ ಬಗ್ಗೆ ತಿಳಿಯಲು ಸುಲಭವಾಗುತ್ತದೆ ಹಾಗೂ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದಕ್ಕಾಗಿ ಇದನ್ನು ನಾವು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ಪ್ರಕಾರ ಯಾವ ರೀತಿ ಒಂದು ಮರ ಬೇರು ಇಲ್ಲದೆ ಇರಲು ಸಾಧ್ಯವಿಲ್ಲವೋ ಅದೇ ರೀತಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಇಲ್ಲದೆ ನಾವೆಲ್ಲರೂ ಇರಲು ಸಾಧ್ಯವಿಲ್ಲ. ಸೊ ಅದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುವುದರಿಂದ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವುದು ನಮ್ಮ ಮೂಲ ಕರ್ತವ್ಯವಾಗಿದೆ. ಧನ್ಯವಾದಗಳು. ನಂದಾ ಗೋಸು. ಮೊದಲನೇದಾಗಿ ಎಲ್ಲ ನಾಡಿನ ಜನತೆಗೆ ಕನಕದಾಸರ ಜಯಂತಿ ಹಾಗೂ ಒನಕೆ ಓಬವ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಸೊ ಇಂದು ನಾವು KPS ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತಿ ಉಳಿಸಿ ಮತ್ತು ಸಂಸ್ಕೃತಿ ಬೆಳೆಸಿ ಅನ್ನುವಂಥ ಹಿನ್ನೆಲೆಯೊಳಗೆ ಜನಪದ ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಭಾರತವನ್ನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ರಾಷ್ಟ್ರ ಅಂತೇಳಿ ಕರಿತೇವೆ. ಆದರೆ ಇತ್ತೀಚೆಗೆ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಮತ್ತು ಆಧುನೀಕರಣದ ಪ್ರಭಾವದಿಂದ ನಮ್ಮ ಸಂಸ್ಕೃತಿ ಇವತ್ತು ಎಲ್ಲೋ ಒಂದು ಕಡೆ ಅವನತಿಯತ್ತ ಸಾಗ್ತಾ ಇದೆ ಅಂತ ಹೇಳಿ ನಮಗನ್ನಿಸ್ತಾ ಇದೆ. ಅದನ್ನು ಉಳಿಸೋದು ಬೆಳೆಸೋದು ಎಲ್ಲಿ ಅಂತ ಹೇಳಿದರೆ ಶಿಕ್ಷಣದ ಕೇಂದ್ರ. ಅದು ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಗಿರ್ಬೋದು, ಹಾಗೆ ಡಿಗ್ರಿ ಆಗಿರ್ಬೋದು ಮತ್ತು ಸ್ನಾತಕೋತ್ತರ ವಿಭಾಗಗಳು. ಅಂದರೆ ಶಿಕ್ಷಣ ಕೇಂದ್ರಗಳು ಇವತ್ತು ನಮಗೆ ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ಯಾಕಂತೇಳಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ನಾವೇನು ಮಕ್ಕಳಿಗೆ ಕಲಿಸ್ತೀವಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಹಿನ್ನೆಲೆ ಅದು ನಮಗೇನಾಗುತ್ತೆ ಮುಂದೆ ವರದಾನವಾಗಿ ಪರಿಣಾಮ ಬೀರ್ತದೆ. ಸೊ ಆ ಒಂದು ಕಾರಣಕ್ಕೆ ನಮ್ಮ ಮಹಾವಿದ್ಯಾಲಯದೊಳಗೆ ಪ್ರತಿ ವರ್ಷ ಈ ಒಂದು ಜನಪದ ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಲ್ಲಿ ಸಂಸ್ಕೃತಿ ಉಳಿಸಿ ಒಂದು ಸಂಸ್ಕೃತಿ ಬೆಳೆಸುವಂತಹ ಒಂದು ಅರಿವನ್ನು ಮೂಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಇಷ್ಟು ಹೇಳಿ ನನ್ನ ಹೆಸರು ಕಿರಣ್ ಮಾಂಡ್ರೆ, ರಾಜ್ಯಶಾಸ್ತ್ರ ಉಪನ್ಯಾಸಕರು, KPS ಧಾರವಾಡ. ಇವತ್ತು ಬಹಳ ವಿಶೇಷವಾದಂತಹ ದಿನ. ಈ ವಿಶೇಷವಾದಂತಹ ದಿನದಂದೇ ಈ ಮಹಾವಿದ್ಯಾಲಯದಲ್ಲಿ ಮತ್ತೊಂದು ವಿಶೇಷತೆಯನ್ನು ಇಲ್ಲಿ ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕ ಬಳಗದವರು ಮಾಡಿದ್ದಾರೆ. ಅದು ಏನಪ್ಪ ಅಂದ್ರೆ ಜನಪದ ಉತ್ಸವ. ವೀರ ಶೂರ ಸಂತ ದಾಸ ಸಾಹಿತ್ಯದಲ್ಲಿಯೇ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಕನಕದಾಸರ ಜಯಂತಿ ಹಾಗೂ ಒನಕೆ ಓಬವ್ವರ ಜಯಂತಿ ಉತ್ಸವ ಅಂಗವಾಗಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಆತ್ಮೀಯರು, ನನ್ನ ಹಿರಿಯ ಮಾರ್ಗದರ್ಶಕರು ಆದಂತಹ ಈ ಮಹಾವಿದ್ಯಾಲಯದ ಅಜಯ್ ಶಲ್ವಡಿ ಸರ್ ಅವರಿಗೆ
ಶುಭ ಮುಂಜಾನೆಯ ಶುಭ ನಮನಗಳು ಹಾಗೂ ಕನಕದಾಸ ಜಯಂತಿ ಹಾಗೂ ವನಿಕೆ ಉಭವ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಭವ್ಯ ಭಾರತದ ಯುವ ಸಮುದಾಯವನ್ನು ಒಂದು ಬೆಳಕಿನೆಡೆಗೆ ಸಾಗುವಂತೆ, ಒಂದು ಸಾಧನೆಯ ಪಥದಲ್ಲಿ ಹೋಗುವಂತೆ ನಿಮ್ಮನ್ನೆಲ್ಲ ಸದೃಢರನ್ನಾಗಿ ಮಾಡಿ ಭಾರತ ದೇಶದ ಭವ್ಯ ಭವಿಷ್ಯವನ್ನು ನಿರ್ಮಿಸುವಂತೆ ನಿಮ್ಮಲ್ಲಿ ಆತ್ಮಶಕ್ತಿಯನ್ನು ತುಂಬುತ್ತಿರುವ ಈ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕ ಬಳಗಕ್ಕೂ ಕೂಡ ಕನಕದಾಸ ಜಯಂತಿ ಹಾಗೂ ವನಕೆ ಉಭವ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗವ ಊದಿಕೊಂಡು ಅನ್ನರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ಚಂಡಭಟರಾಗಿ ನಡೆದು ಕತ್ತಿಡಾಲು ಕೈಲಿ ಹಿಡಿದು, ಚಂಡಭಟರಾಗಿ ನಡೆದು ಕತ್ತಿಡಾಲು ಕೈಲಿ ಹಿಡಿದು ಕಂಡ ತುಂಡ ಮಾಡುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ. ಅಂಗಡಿ ಮುಂಗಟ್ಟನ್ನು ಹೂಡಿ ವ್ಯಂಗ್ಯ ಮಾತುಗಳನ್ನಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ. ಅಂಗಡಿ ಮುಂಗಟ್ಟನ್ನು ಹೂಡಿ ವ್ಯಂಗ್ಯ ಮಾತುಗಳನ್ನಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ. ಕುಂಟೆ ತುದಿಗೆ ಕೊರಡು ಹಾಕಿ ಹೆಂಡೆ ಮಣ್ಣು ಸಮನ ಮಾಡಿ, ಕುಂಟೆ ತುದಿಗೆ ಕೊರಡು ಹಾಕಿ ಹೆಂಡೆ ಮಣ್ಣು ಸಮನ ಮಾಡಿ ರಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ತುಳುಗಳು ತಿಂಬುವುದು ಹೊಟ್ಟೆಗಾಗಿ. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ತುಳುಗಳು ತಿಂಬುವುದು ಹೊಟ್ಟೆಗಾಗಿ. ಕೊಟ್ಟ ಹಣವನ್ನು ಕುಟ್ಟಿಕೊಂಡು ಕಟ್ಟಿಗೆನು ಹೊತ್ತುಕೊಂಡು, ಕೊಟ್ಟ ಹಣವನ್ನು ಕುಟ್ಟಿಕೊಂಡು ಕಟ್ಟಿಗೆನು ಹೊತ್ತುಕೊಂಡು ಕಷ್ಟ ಮಾಡಿ ಉಣ್ಣುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ. ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ. ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ. ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊನ್ನೆ ಹಿಡಿದುಕೊಂಡು, ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊನ್ನೆ ಹಿಡಿದುಕೊಂಡು ಕಳ್ಳತನ ಮಾಡುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ. ಅಂದನ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ್ಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ. ಅಂದನ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ್ಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ. ಉನ್ನತಕ್ಕಾಗಿ ನೆಲೆ ಆದಿಕೇಶವನ, ಉನ್ನತಕ್ಕಾಗಿ ನೆಲೆ ಆದಿಕೇಶವನ ಧ್ಯಾನಮನ ಮುಕ್ತಿ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ, ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ. ಸರ್ ಇಲ್ಲಿ ನೋಡ್ರಿ. ವೀರ ವನತೆ
ಒನಕೆ ಓಬವ್ವನ ಒಂದು ಜನ್ಮ ದಿನಾಚರಣೆ ಶುಭಾಶಯ ಹೇಳುತ್ತಾ, ವೇದಿಕೆಯ ಮೇಲೆ ಆಸೀನರಾದ ಸ್ನೇಹಿತರು, ಆತ್ಮೀಯರು ಹಾಗೂ ಸಹೃದಯಗಳು, ನಾವು ಜೋಡಣೆಗೆ ಹೋದಾಗದು ನಮಗೆ ಸರ್ ಬಹಳ ಒಳ್ಳೆಯ ಒಂದು ಸಹಕಾರವನ್ನು, ಹಾಗೆ ತಮ್ಮ ಒಂದು ಸಂಬಂಧಿಕರ ಹಾಗೆ ನಮ್ಮನ್ನು ಕಾಳಜಿಯಿಂದ ನಮಗೆ ಸಹಕಾರವನ್ನು ಹಾಗೆ ಮಾರ್ಗದರ್ಶನವನ್ನು ಅಂತ ಹೇಳ್ಬೋದು ನಾವು. ಯಾಕಂದರೆ ನನಗೆ ಹೇಳಿದ್ರು ಅವರು, ನಾನು ಮಾರ್ಗದರ್ಶನ ಕೊಡ್ತೀವಿ ಅಂತೇಳಿ. ಆದರೆ ನನ್ನೇನು ಕೇಳಿಲ್ಲ ಅವರು, ನಾವೇ ಅವ್ರನ್ನ ಕೇಳ್ತಿರ್ತೇವೆ ಒಂದು ಟೈಮ್ನಾಗ. ಆದರೆ ಅದಕ್ಕೆ ನಮಗೆ ಮಾರ್ಗದರ್ಶಕರು ನಾನೇ ಹೇಳ್ಬೋದು. ಮಾರ್ಗದರ್ಶಕರು ಆದಂಥ ಜೋಡಳಿಯ ಸಂಗಮೇಶ್ವರ ಶಾಲೆಯ ಸಹ ಶಿಕ್ಷಕರಾದ ನಾಗರಾಜ್ ಅಡ್ಡೋಗಿ ಸರ್ ಅವರೇ, ಹಾಗೆ ಉಪನ್ಯಾಸಕಿಯರೇ ಹಾಗೂ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾದಂಥ ಶ್ರೀರುದ್ರಪ್ಪ ತಳವಾರ್ ಸರ್ ಅವರೇ, ಮಿತ್ರರೇ, ಛಾಯಾಗ್ರಾಹಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಇಂದು ವಿಶೇಷವಾದಂಥ ದಿನ. ಹಾಗೆ ಸರ್ ಹೇಳಿದರು 11+11=22 ಅಂತೇಳಿ. ಅದ ಬಹಳ ವಿಶೇಷ ದಿನ. ಆ ವಿಶೇಷ ದಿನದಲ್ಲಿ ನೀವೆಲ್ಲರೂ ವಿಶೇಷವಾಗಿ ಕಾಣ್ತಿದ್ದೀರಿ. ಆ ವಿಶೇಷ ದಿನದಲ್ಲಿ ನೀವು ವಿಶೇಷವಾಗಿದ್ದೀರಿ ಅಂದರೆ ನಮ್ಮ ದೇಶ ಒಂದು ಸಂಸ್ಕೃತಿಮಯವಾದಂಥ ದೇಶ. ಆ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನೀವು ಮಾಡಕತ್ತೀರಿ. ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥದ್ದನ್ನು ಇದೊಂದೇ ದಿನ ವಿಶೇಷ ದಿನ ಇರ್ತದೆ ಅಂತೇಳಿ ಇದೊಂದೇ ದಿನ ಉಳಿಸ್ಕೊಂಡು ಹೋಗುವಂಥದ್ದು ಮಾಡಬಾರ್ದು. ಇದನ್ನು ನಿಮ್ಮ ಒಂದು ಎಲ್ಲಿ ಮಠಪ್ಪ ಅಂತಂದ್ರೆ ಎಲ್ಲಿ ಮಠನೂ ನಾವು ಈ ಒಂದು ಸಂಸ್ಕೃತಿ ಉಳಿಸ್ಕೊಂಡು ಹೋಗುವಂಥ ಒಂದು ಟೈಮ್ ಇರ್ತಾರೆ, ಅಲ್ಲಿ ಮಠನೂ ನೀವು ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ಈ ಮೂಲಕ ತಿಳಿಸ್ಕೊಡ್ತೇನೆ. ಹಾಗೆ ಬಹಳ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಸು ಮತ್ತು ವಿದ್ಯಾರ್ಥಿನಿಯರು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಒಂದು ಕಾಲೇಜಿನ ಪರವಾಗಿ ನಾವು ಉಪನ್ಯಾಸಕರ ಪರವಾಗಿ ಅಂತ ಹೇಳಿದ್ರಿ, ಉಪನ್ಯಾಸಕರ ಪರವಾಗಿ ನಿಮ್ಮೆಲ್ಲರಿಗೂ ನಾವು ಶುಭಾಶಯಗಳನ್ನ ಹೇಳ್ತೇವೆ. ಈ ಕಾರ್ಯಕ್ರಮದ ಪರವಾಗಿ ಈ ಒಂದು ಜಾನಪದ ಉತ್ಸವ ಕಾರ್ಯಕ್ರಮ ಆದ್ಮೇಲೆ ನಿಮಗೆ ಹೇಳಿದ್ದು ಯಾವ ಸಾಂಸ್ಕೃತಿಕ ಸ್ಪರ್ಧೆಗಳು 2022-23 ಅಂತೇಳಿ ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ ಮತ್ತು ಚಲನಚಿತ್ರ ಗೀತೆ ಅಂತೇಳಿ ಆ ಕಾರ್ಯಕ್ರಮಗಳು ಈಗ ಪ್ರಾರಂಭ ಆಗ್ತಾವು. ಅದಕ್ಕಾಗಿ ಆ ಕಾರ್ಯಕ್ರಮಕ್ಕೂ ಸಹ ನೀವೆಲ್ಲರೂ ಬಹಳ ಉತ್ಸುಕತೆಯಿಂದ ಆಡಬೇಕು ಅನ್ನುವಂಥ ವಿಚಾರವನ್ನು ಕೂತಿದ್ದೀರಾ. ಆ ಕಾರ್ಯಕ್ರಮವನ್ನು ಸದ್ಯ ಅಚ್ಚುಕಟ್ಟಾಗಿ ನಡೆಸಿಕೊಡ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಎರಡು ಮಾತುಗಳಿಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್
20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.